ರೀಸೆಂಟ್ ಆಗಿ ಟಾಕ್ಸಿಕ್ ಸಿನಿಮಾದ ಹಾಡು ಬಂತು ಮನಮೋಹಕ ಅನ್ನುವಂತಹ ಹಾಡು. 5-6 ಮಂತ್ಸ್ ಬ್ಯಾಕ್ ಟಾಕ್ಸಿಕ್ ಅಂದಾಗ ನಾನು ಒಬ್ಬ ಪ್ರೇಕ್ಷಕನಾಗಿ ಎದುರು ನೋಡ್ತಾ ಇದ್ದಂಥ ಒಂದು ಅತಿ ದೊಡ್ಡ ಸಿನಿಮಾ. ಅದೊಂದು ಟಿಕ್ ಮಾರ್ಕ್ ಒಂದು ಟಿಕ್ right ಮಾರ್ಕ್ ಆಗಿರೋದು. ಬಂತು. ತುಂಬಾ ದೊಡ್ಡ ಸಂಭ್ರಮ ನನಗೆ Okay. ಒಬ್ಬ ಬರಹಗಾರನಾಗಿ. ಸೊ ಅವರು ಕೇಳಿದಾಗ ನಾನು ಓಕೆ ಸರ್ ಬರ್ಬೋದು ಅಂತ ಹೇಳಿ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಅಂದ್ರೆ ಬಾಂಬೆ ಹೋಗಿ ಅಲ್ಲೇ ಬರೆಯೋದಕ್ಕೆ ಅದೊಂದು ಅಲ್ಲಿ ಹೋಗಿ ಬರಿಬೇಕು ಅಂತ ಇನಿಷಿಯಲ್ ಹೇಳಿದ್ರು. ಸೊ ಎಸ್ ಸರ್ ನನಗೆ ಬ್ರೀಫಿಂಗ್ ಕೊಟ್ರು. Okay. ಅವ್ರು ಒನ್ ಆಫ್ ದಿ ರೈಟರ್ ಕೂಡ ಅದ್ರಲ್ಲಿ. ಹೌದು ಹಾಗಾಗಿ ಹೌದು ಅವರು ಅವ್ರಿಗೆ ಅದ್ರದ್ದೆಲ್ಲ ಕ್ಲಾರಿಟಿ ಇರೋದ್ರಿಂದ ಅವರೇ ನನ್ನ ಹತ್ರ ಮಾತಾಡಿದ್ರು. ನಾನು ಯಾವಾಗ ಅವ್ರಿಗೆ ಜೊತೆ ವರ್ಕ್ ಮಾಡ್ತೀನಿ ಅದಾದ್ಮೇಲೆ ಒಂದು ಫೋಟೋ ತಗೋಣ ಅನ್ನೋದೊಂದು ಒಂದು ಸಣ್ಣ ಅದ್ ಮುಂಚೆಯಿಂದ ನೋಡ್ಕೊಂಬರೋಂಥ ಒಂದು ಪಾಲಿಸಿ ನನಗೆ ನಾನು ಕೇಳ್ಪಟ್ಟ ಪ್ರಕಾರ ಅವರ ಒಂದು ಸರ್ಕಲ್ ಅಲ್ಲಿ ಇತ್ತೀಚೆಗೆ ಇದು ಮರ್ಯಾದೆ ಪ್ರಶ್ನೆ ನಾ ನಿನಗೆ ನೀ ನನಗೆ ಈ ಹಾಡೆಲ್ಲ ಪ್ಲೇ ಆಗ್ತಾ ಇರುತ್ತಂತೆ ಹೌದಾ ಅವ್ರ ಮನೆಗಳಲ್ಲಿ. ಈ ತರ ಎಲ್ಲ ಫಸ್ಟ್ ಟೈಮ್ ಟ್ಯೂನ್ ಕೇಳ್ತಿರ್ಬೇಕಾದ್ರೆ ಭಯ ಆಯ್ತು ನನಗೆ. ಓಕೆ ಅಂದ್ರೆ ನೀವು ನೋಡಿದ್ರೆ ಈ ಪ್ಯಾಟರ್ನ್ ರೆಗ್ಯುಲರ್ ನಾವು ಕನ್ನಡ ಹಾಡುಗಳ ತರ ಇಲ್ಲ. ಡೆವಿಲ್ ಅಲ್ಲಿ ಸಾಂಗ್ ಬರ್ದಿದೆ. ಈಗ ಡೆವಿಲ್ ಸಾಂಗ್ ತಗೊಂಡ್ರೆ ಇಲ್ಲಿ ಹೆಂಗಿತ್ತು ಅಂದ್ರೆ ಇದು ನನಗೆ ಹಿಂದಿ ಮೀಟ್ರಿಂಗ್ ಹಿಂದಿ ಲಿರಿಕ್ಸ್ ಏನಿದೆ ಅದನ್ನ ಹಂಗೆ ಕಳಿಸಿದ್ರು ಅವರು. ಮೈ ಸಾಕಿ ಕಿನಾರೋ ಕಾ ಭಟಕಾ ಹೂ ಇನ್ ನಿಗಾಹೋं पर ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಮಾಹಿತಿ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತು ನಮ್ಮ ಜೊತೆ ವಿಶೇಷ ಗೆಸ್ಟ್ ಇದ್ದಾರೆ. ಸೊ ಆಲ್ರೆಡಿ ಡೈಲಿ ಮಾಧ್ಯಮದಲ್ಲಿ ಇವರ ಸಂಪೂರ್ಣ ಸಂದರ್ಶನವನ್ನ ಮಾಡಿದ್ವಿ. ಈಗ ಇವ್ರನ್ನ ಮಾತನಾಡಿಸಲಿಕ್ಕೆ ಬಹುಮುಖ್ಯವಾದಂತಹ ಕಾರಣ ಟಾಕ್ಸಿಕ್. ರಾಕಿಂಗ್ ಸ್ಟಾರ್ ಯಶ್ ಅವರ ಅತಿ ದೊಡ್ಡ ಕನಸು. ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ, ಹಾಡುಗಳು ಬರ್ತಾ ಇದೆ, ಟೀಸರ್ ಬಂತು. ಸೊ ಶಾರ್ಟ್ಲಿ ಆಗಸ್ಟ್ 8ನೇ ತಾರೀಕು ಟ್ರೈಲರ್ ಕೂಡ ಬರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಜೊತೆ ಇರೋರು ಕನ್ನಡದ ಖ್ಯಾತ ಗೀತ ರಚನೆಕಾರರಾದಂತಹ ಪ್ರಮೋದ್ ಮರವಂತಿ ಅವರು. ರೀಸೆಂಟ್ ಆಗಿ ಟಾಕ್ಸಿಕ್ ಸಿನಿಮಾದ ಹಾಡು ಬಂತು ಮನಮೋಹಕ ಅನ್ನುವಂತಹ ಹಾಡು. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಲಾಸ್ಟ್ ಟೈಮ್ ಮಾತಾಡುವಾಗ ಹೇಳಿದ್ರಿ ನನಗೆ ಕೆಲವು ಇನ್ನೂ ಫುಲ್ಫಿಲ್ ಆಗಿಲ್ಲ, ಕೆಲವ್ರ ಜೊತೆ ವರ್ಕ್ ಮಾಡೋ ಕನಸು ಫುಲ್ಫಿಲ್ ಆಗಿಲ್ಲ ಅನ್ನುವಂಥದ್ದು. ಸೊ ಅದರಲ್ಲಿ ಒಂದು ಆಯ್ತು ಫೈನಲಿ. ಕರೆಕ್ಟ್. ಫಸ್ಟ್ ಟಾಕ್ಸಿಕ್ ಅಂದಾಗ ಏನ್ ನೆನಪಾಗತ್ತೆ, ಏನ್ ಅನ್ಸುತ್ತೆ ನಿಮ್ಗೆ? ಸೊ ಟಾಕ್ಸಿಕ್ ಅಂದಾಗ ಅಂದ್ರೆ ಪ್ರಾಬಬ್ಲಿ ಒಂದು 5-6 ಮಂತ್ಸ್ ಬ್ಯಾಕ್ ಟಾಕ್ಸಿಕ್ ಅಂದಾಗ ನಾನು ಒಬ್ಬ ಪ್ರೇಕ್ಷಕನಾಗಿ ಎದುರು ನೋಡ್ತಾ ಇದ್ದಂಥ ಒಂದು ಅತಿ ದೊಡ್ಡ ಸಿನಿಮಾ ಪ್ರಾಜೆಕ್ಟ್. ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಸರ್ ಅವರು ಒಂದು ನಮ್ಮ ಕನ್ನಡದ ಬಾವುಟವನ್ನ ವಿಶ್ವಮಟ್ಟದಲ್ಲಿ ಒಂದು ಹಾರಾಡಿಸ್ತಾ ಇರುವಂತ ಒಂದು ಹೆಮ್ಮೆ ಅಲ್ಲಿ ನೋಡ್ತಾ ಇದ್ದೆ ಪ್ರೇಕ್ಷಕನಾಗಿ. ಬಟ್ ದೇವರೇ ಅನ್ಕೊಂಡಿರ್ಲಿಲ್ಲ ಯಾವತ್ತು ಈ ತರ ಒಂದು ದಿನ ಬರುತ್ತೆ, ನಾನು ಟಾಕ್ಸಿಕ್ನ ಭಾಗ ಆಗ್ತೀನಿ ಅನ್ನೋದೊಂದು ಯಾವಾಗಲೂ ಊಹೆನೂ ಮಾಡಿರ್ಲಿಲ್ಲ. ಇವತ್ತು ನಿಂತು ನೋಡಿದಾಗ ಅದೇ ನಾನು ಹೇಳ್ದಂಗೆ ಯಶ್ ಸರ್ಗೆ ಸುದೀಪ್ ಸರ್ಗೆಲ್ಲ ಬರೆಯೋದು ಬ್ಯಾಲೆನ್ಸ್ ಉಳಿದಿತ್ತು ಅನ್ನೋದು ಯಾವಾಗಲೂ ಹೇಳ್ತಾ ಇದ್ದೆ ನಾನು. ಅದೊಂದು ಟಿಕ್ ಮಾರ್ಕ್ ಆಗಿರೋದು. ತುಂಬಾ ದೊಡ್ಡ ಸಂಭ್ರಮ ನನಗೆ ಬರಹಗಾರನಾಗಿ. ಖುಷಿ ಇದೆ ಅದ್ರ ಹಾಡು ರಿಲೀಸ್ ಆಗಿರೋದು. ಸಾಮಾನ್ಯವಾಗಿ ಹಾಡು ಬರ್ದಿರ್ತೀವಿ, ಅದು ಹಾಡು ಸಿನಿಮಾ ಆದ್ಮೇಲೆ ರಿಲೀಸ್ ಆಗೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಡು ಸರಿಯಾದ ಸಮಯಕ್ಕೆ ರಿಲೀಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸಿನಿಮಾ ಬಗ್ಗೆ ಒಂದು ಕೌತುಕ ಇರುತ್ತೆ ಆವಾಗ ಹಾಡು ರಿಲೀಸ್ ಆಗೋದಿದೆಯಲ್ಲ, ಜನರಿಗೆ ಬೇಗ ಅದನ್ನ ಒಂದು ಕನ್ಸ್ಯೂಮ್ ಮಾಡುವಂತ ಒಂದು ಇದಿರುತ್ತೆ, ವ್ಯವಧಾನ ಇರುತ್ತೆ ಅವಾಗ. ಸೊ ಹಾಗಾಗಿ ರೈಟ್ ಟೈಮಲ್ಲಿ ರಿಲೀಸ್ ಆಗಿದೆ ಅನ್ನೋದು ಒಂದು ಖುಷಿ ಇದೆ. ಓಕೆ. ಸೊ ಹೇಗ್ ಬಂತು ರೆಸ್ಪಾನ್ಸ್ ನಿಮಗೆ ಎಲ್ಲರ ಕಡೆಯಿಂದಲೂ, ಇಂಡಸ್ಟ್ರಿ ಕಡೆಯಿಂದ? ಅದ್ಭುತವಾಗಿತ್ತು. ಅಂದ್ರೆ ಒಂದು ಹಾಡು ರಿಲೀಸ್ ಆಗಿ ಒಂದು 5 ನಿಮಿಷಕ್ಕೆ ನನಗೆ ಫೋನ್ಗಳು ಬರೋದಕ್ಕೆ ಶುರು ಆಯ್ತು. ನಾನು ಇನ್ನು ಯಾರಿಗೂ ಕಳಿಸೇ ಇರಲಿಲ್ಲ, ಎಲ್ಲ ಹೇಳಿರ್ಲಿಲ್ಲ. ಸೊ ತುಂಬಾ ಜನ ಇದೇನಿದು ಸರ್ಪ್ರೈಸ್ ಅನ್ನೋ ತರ ಫ್ರೆಂಡ್ಸ್ ಎಲ್ಲ ಯಾರಿಗೂ ನಾನು ಎಲ್ಲೂ ಅನೌನ್ಸ್ ಮಾಡಿ ಹೇಳೇ ಇರಲಿಲ್ಲ. ಸೊ ಅಂಡ್ ಮಾಧ್ಯಮದವರು ತುಂಬಾ ಜನ ಕಾಲ್ ಮಾಡಿದ್ರು, ಸಾಂಗ್ ಚೆನ್ನಾಗಿದೆ ಅಂತ ಹೇಳಿದ್ರು, ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಪ್ರತಿಕ್ರಿಯೆ ತುಂಬಾ ಖುಷಿ ಕೊಡ್ತು. ಓಕೆ. ಕಾಂತಾರ ಚಾಪ್ಟರ್ 1 ಆದ್ಮೇಲೆ ಐ ಥಿಂಕ್ ಅಂದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ 1 ನೀವು ಬರ್ದಿದ್ರಿ. ಸೊ ಅದಾದ್ಮೇಲೆ ಐ ಥಿಂಕ್ ಇದು ಒಂದು ದೊಡ್ಡ ಸಿನಿಮಾಗೆ ನೀವು ಬರ್ದಿದ್ರಿ. ಸೊ ಹೇಗೆ ಅವಕಾಶ ಬಂದಿದೆ, ಅಂದ್ರೆ ಟೀಮ್ ನಿಮ್ಮನ್ನ ಹೇಗೆ ಸಂಪರ್ಕಿಸ್ತು, ಹೇಗೆ ಈ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿದ್ದು ಬರೀಲಿಕ್ಕೆ ಅಂತ? ಸರ್ ಅದೇ ಒಂದಿನ ಮನೇಲಿ ಸಂಜೆ ಕೂತಿದಾಗ KRG ಕಾರ್ತಿಕ್ ಸರ್ ಮೆಸೇಜ್ ಮಾಡಿದ್ದು ನನಗೆ. ಈ ತರ ಇನಿಷಿಯಲಿ ಕೇಳಿದ್ದು ಬಾಂಬೆಗೆ ಬರ್ಬೋದಾ ಅಂತ ಕೇಳಿದ್ರು, ಟಾಕ್ಸಿಕ್ ಹಾಡು ಬರೀಬೇಕು ಅಂತ. ಸೊ ನನಗೆ ಅವಾಗ KRG ಕಾರ್ತಿಕ್ ಹೌದೌದು. ಸೊ ಅವರು ಅದನ್ನ ಒಂದಿಷ್ಟು ಕೋಆರ್ಡಿನೇಟ್ ಮಾಡ್ತಾ ಇದ್ರು ಯಶ್ ಸರ್ದು ಕೆಲಸಗಳನ್ನ, ಟಾಕ್ಸಿಕ್ ಕೆಲಸಗಳನ್ನ. ಸೊ ಅವರು ಕೇಳಿದಾಗ ನಾನು ಓಕೆ ಸರ್ ಬರ್ಬೋದು ಅಂತ ಹೇಳಿ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಅಂದ್ರೆ ಬಾಂಬೆ ಹೋಗಿ ಅಲ್ಲೇ ಬರೆಯೋದಕ್ಕೆ ಅದೊಂದು ಅಲ್ಲಿ ಹೋಗಿ ಬರಿಬೇಕು ಅಂತ ಇನಿಷಿಯಲ್ ಹೇಳಿದ್ರು. ಬಟ್ ಒಂದ್ ದಿನ ಆದ್ಮೇಲೆ ಹೇಳಿದ್ರು ಇಲ್ಲ, ಇಲ್ಲಿಂದ ಬರೆದು ಕಳಿಸಿದ್ರು ಓಕೆ ಅಂತೆ ಸರ್ಗೆ, ನೀವು ಬರ್ದು ಕಳಿಸಿ, ನಾನು ಟ್ಯೂನ್ ಕಳಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಅದನ್ನ ಟ್ಯೂನ್ ಕಳಿಸ್ತಾರೆ. ಟ್ಯೂನ್ ಕಳಿಸಿ ಆಮೇಲೆ ಯಶ್ ಸರ್ ಜೊತೆ ಮಾತಾಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು. ಯಶ್ ಅವ್ರ ಜೊತೆ ಮಾತಾಡ್ತೀವಿ? ಹೌದು. ಓಕೆ. ಅಂದ್ರೆ ಲಿರಿಕ್ಸ್ ಬರೀಲಿಕ್ಕೆ ಅಂದ್ರೆ ಫಸ್ಟ್ ಯಾರು ನಿಮ್ಗೆ ಈಗ ಬಾಂಬೆ ಕಳಿಸ್ಬೇಕಂದ್ರೆ ಯಾರು ಡೈರೆಕ್ಟರ್ಗೆ ಅಥವಾ ಯಶ್ ಅವ್ರಿಗ, ಯಾರಿಗೆ? ಯಶ್ ಸರ್ ಜೊತೆನೆ. ಯಾಕಂದ್ರೆ ನಿರ್ದೇಶಕರು ಅಂದ್ರೆ ಗೀತು ಮೋಹನ್ ದಾಸ್ ಅವರು ಕನ್ನಡ ಬರ್ದಿರೋರಾಗಿರೋದ್ರಿಂದ
ಕರೆಕ್ಟ್. ಸೊ ಯಶ್ ಸರ್ ಜೊತೆ ನಾನು ಮಾತಾಡಿದ್ದು, ನಿರ್ದೇಶಕರ ಜೊತೆ ಮಾತಾಡಿಲ್ಲ ನಾನು. ಓಕೆ ಓಕೆ. ಸೊ ಯಶ್ ಸರ್ ನನಗೆ ಬ್ರೀಫಿಂಗ್ ಕೊಟ್ಟರು. ಅಂಡ್ ಅವರು ಒನ್ ಆಫ್ ದಿ ರೈಟರ್ ಕೂಡ ಅದ್ರಲ್ಲಿ. ಹೌದು ಹಾಗಾಗಿ ಹೌದು, ಅವರು ಅವ್ರಿಗೆ ಅದರದ್ದೆಲ್ಲ ಕ್ಲಾರಿಟಿ ಇರೋದ್ರಿಂದ ಅವರೇ ನನ್ನ ಹತ್ರ ಮಾತಾಡಿದ್ರು. ಸಿನಿಮಾದ ಏನ್ ಸಂದರ್ಭ ಏನಿದೆ, ಹಾಡಿನ ಸಂದರ್ಭ, ಅದನ್ನ ವಿವರಿಸಿದ್ರು ನನಗೆ. ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಇನಿಷಿಯಲ್ ಆಗಿ. ಸೊ ಆರಾಮಾಗಿ ಒಂದು 5 ನಿಮಿಷ ಮಾತಾಡಿ ಅದಾದ್ಮೇಲೆ ಸಂದರ್ಭ ವಿವರಿಸಿ ಈ ತರ ಬರ್ಲಿ ಅಂತ ಹೇಳಿ ನನ್ನ ಹತ್ರ ಮಾತಾಡಿ ಓಕೆ ಒಂದು ಕಾನ್ಫಿಡೆನ್ಸ್ ಕೊಟ್ಟು ನನಗೆ ಬರೆಯೋದಕ್ಕೆ ಇದು ಮಾಡೋದು. ಓಕೆ. ಸೊ ನಿಮ್ಮ ಮತ್ತೆ ಯಶ್ ಅವರ ಕಾನ್ವರ್ಸೇಷನ್ ಅಂದ್ರೆ ಇದು ಫಸ್ಟ್ ಟೈಮ್ ಅವ್ರ ಜೊತೆ ಮಾತಾಡಿದ್ದು ಹೇಗೆ? ಹೌದು, ಫಸ್ಟ್ ಟೈಮ್. ಸೊ ಅವರು Okay. KGF ಚಾಪ್ಟರ್ 1 ಅನ್ಸುತ್ತೆ, ಅದ್ರದ್ದು ಕೆಲಸ ಆಗ್ತಿರ್ಬೇಕಾದ್ರೆ ಮ್ಯೂಸಿಕ್ ಸ್ಟುಡಿಯೋಗೆ, ಎಡಿಟಿಂಗ್ ಸ್ಟುಡಿಯೋಗೆಲ್ಲ ಬಂದು ಹೋಗೋರು. ನಾವಲ್ಲಿ ರೈಟಿಂಗ್ ಕೆಲಸ ಎಲ್ಲ ಮಾಡ್ತಾ ಇರ್ತಿದ್ವಿ. Okay. ಅವಾಗ ಹೀಗೆ ಬರ್ತಿದ್ರು. ನಾವಂದ್ರೆ ಯಶ್ ಅವರು ಅಂತ ಒಂದು ಬೆರಗಿನಿಂದ ನೋಡ್ತಿದ್ವಿ ಬಿಟ್ರೆ ನಾನು ಅವ್ರವ್ರದ್ದೇ ಕೆಲಸದಲ್ಲಿ ಇರೋದ್ರಿಂದ ಎಲ್ಲೂ Correct. ಮಾತಾಡ್ಸಕ್ಕಾಗ್ಲಿ ಅಥವಾ Correct. ಫೋಟೋಗಾಗ್ಲಿ ಎಲ್ಲೂ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಹ್ಮ್. ಬಟ್ ಒಂದು ಆಸೆ ಅಂದ್ರೆ ನನಗೆ ಯಾವಾಗಲೂ ಆಸೆ ಅದು, ನಾನು ಯಾವಾಗ ಅವ್ರಿಗೆ ಜೊತೆ ವರ್ಕ್ ಮಾಡ್ತೀನಿ ಅದಾದ್ಮೇಲೆ ಒಂದು ಫೋಟೋ ತಗೋಣ ಅನ್ನೋದು ಒಂದು ಸಣ್ಣ ಅದ್ ಮುಂಚೆಯಿಂದ ನೋಡ್ಕೊಂಬರಂತ ಒಂದು ಪಾಲಿಸಿ ನನಗೆ ನಾನೇ ಇದು Okay. ಮಾಡ್ಕೊಂಬಂದಿದ್ದು. ಓಕೆ. ಸೊ ಹಾಗಾಗಿ ನಾನು ಸುಮ್ಮನೆ ನೋಡೋಣ ಎಸ್ ಸರ್ಗೆ ಯಾವಾಗ ಒಂದಿನ ಬರೆಯೋಕೆ ಅವಕಾಶ ಸಿಕ್ಕತ್ತೆ, ಅದಾದ್ಮೇಲೆ ಅವ್ರ ಜೊತೆ ಫೋಟೋ ತಗೊಳ್ಳೋಣ ಅನ್ನೋದೊಂದು ಆಸೆ ಇತ್ತು. ಸೊ ಬಹುಶಃ ಅದು ಇಷ್ಟು ವರ್ಷ ತಗೋತು ಅದು. ಓಕೆ. ಸೊ ಎಲ್ಲೂ ಕನ್ವರ್ಸೇಷನ್ ಆಗಿರ್ಲಿಲ್ಲ. ಸೊ Okay. ಮೊನ್ನೆ ಏನ್ ಫೋನಲ್ಲಿ ಮಾತಾಡಿದೆ ಓಕೆ. ಅದು ಫಸ್ಟ್ ಟೈಮ್ ನಾನು ಈ ಟಾಕ್ಸಿಕ್ ವಿಚಾರವಾಗಿ ಮಾತಾಡಿದ್ದು. ಈಗ ಅದಾದ ಮೇಲೆ ಮುಖಾಮುಖಿ ಆಗಿದ್ದೀರಾ, ಭೇಟಿ ಆಗಿದ್ದೀರಾ? ಇಲ್ಲ ಭೇಟಿ ಆಗಿಲ್ಲ. ಅಂದ್ರೆ ಫೋಟೋ ತಗೊಳ್ಳೋ ಅವಕಾಶ ಇನ್ನೂ ಸಿಕ್ಕಿಲ್ಲ? ಇನ್ನೂ ಸಿಕ್ಕಿಲ್ಲ. ಓಕೆ. ಪ್ರಾಬಬ್ಲಿ ರಿಲೀಸ್ ಟೈಮಲ್ಲಿ ಏನಾದ್ರು ಸಿಕ್ಕರೆ ಸಿಗ್ಬೋದು. ಬಿಕಾಸ್ ಅವರು ಬಾಂಬೆಯಲ್ಲಿ ಇದ್ದಾರೆ ಕೆಲಸದಲ್ಲಿ, ಓಕೆ. ಬಂದ್ರು ಏನಾದ್ರು ಕೆಲಸದಲ್ಲಿ ಅವ್ರ ಓಡಾಟಗಳು ಅವ್ರು ನನಗೆ ಫೋನಿಗೆ ಸಿಗ್ತಾ ಇದೆ ಹೆಚ್ಚು. ಓಕೆ. ಅಷ್ಟು ಬಿಸಿ ಇದೆ. ಓಕೆ. ಎಷ್ಟು ಸಮಯ ಹಿಡಿತು? ಟು ಬಿ ಫ್ರಾಂಕ್ ಅಂದ್ರೆ ಬೇರೆ ಹಾಡುಗಳು ನಾನು ಕಾಂತಾರ ಕಲೆ ಏನು ಟೈಮ್ ತಗೊಂಡಿದ್ದೆ ಅದಕ್ಕಿಂತ ತುಂಬಾ ಕಡಿಮೆ ಟೈಮ್ ಇದಕ್ಕೆ? ತಗೊಂಡಿದ್ದು. ಸೊ ಯಾವಾಗ ಬ್ರೀಫಿಂಗ್ ಕೊಟ್ರು ಅಂದ್ರೆ ನನ್ನ ಟೈಮೇ ತುಂಬಾ ಕಡಿಮೆ ಇತ್ತು. ಆವಾಗ ಮುಂಚೆ ಈ ಸಾಂಗ್ ಬಂದಿದ್ದು ಫೆಬ್ರವರಿಲಿ. ಸೊ ಸಿನಿಮಾ ರಿಲೀಸ್ ಇದ್ದಿದ್ದು ಮಾರ್ಚ್ ಅಲ್ಲಿ. ಕರೆಕ್ಟ್. ಫಸ್ಟ್ ಡೇಟ್ ಅನೌನ್ಸ್ ಮಾಡಿದ್ರು. ಆಲ್ಮೋಸ್ಟ್ ನಿಮ್ಗೆ 1.5 ಮಂತ್ ಅಷ್ಟೇ ಬ್ಯಾಲೆನ್ಸ್ ಇರೋದು. ಹಾಗಾಗಿ ಕಾರ್ತಿಕ್ ಸರ್ ನನ್ಗೆ ಮುಂಚೆನೇ ಹೇಳಿದ್ರು ನಾನು ತುಂಬಾ ಬೇಗ ಬೇಕು, ನಾವು ತುಂಬಾ ಸ್ಟ್ರಿಕ್ಟ್ ಟೈಮ್ ಲೈನ್ ಫಾಲೋ ಮಾಡ್ತೀವಿ ಅಂತ. ಎಸ್ ಸರ್ ಓಕೆ ಅಂತ ಹೇಳಿ ಪ್ರಯಾರಿಟಿಯಲ್ಲಿ ವರ್ಕ್ ಮಾಡಿ ನಾನು ನೆಕ್ಸ್ಟ್ ಡೇ ಇದನ್ನೇ ಶುರು ಮಾಡಿದೆ. ಓಕೆ. ನೆಕ್ಸ್ಟ್ ಡೇ ನಾನು ಸಂಜೆ ಅಷ್ಟೊತ್ತಿಗೆ ಒಂದು ವರ್ಷನ್ ಕಳಿಸಿದ್ದೆ, ಪಲ್ಲವಿ ಅವ್ರಿಗೆ ಕಳಿಸಿದೆ. ಕಳಿಸಿ ಆಮೇಲೆ ಎಸ್ ಸರ್ ಕಾಲ್ ಮಾಡಿ ಚೆನ್ನಾಗಿದೆ, ಇದು ವರ್ಕ್ ಆಗ್ತಿದೆ ಅಂತ ಹೇಳಿ ಓಕೆ. ಒಂದ್ ಸಣ್ಣ ಪುಟ್ಟ ಅಲ್ಲಲ್ಲೇ ಕರೆಕ್ಷನ್ಸ್ ಗಳನ್ನ ಮಾಡ್ತಾ ಹೋದ್ವಿ. ಕಾಲಲ್ಲೇ ಎಲ್ಲ ಮಾಡ್ತಾ ಒಂದು ಡಿಸ್ಕಷನ್ಸ್ ಗಳಾಗ್ತಾ ಓಕೆ. ಸೊ ಈ ತರ ಸಾಂಗ್ ಮುಗಿದಿದ್ದು. ತುಂಬಾ ಟೈಮ್ ಅಂತಾನೂ ಆಗ್ಲಿಲ್ಲ, ತುಂಬಾ ಜಾಸ್ತಿ ಕರೆಕ್ಷನ್ಸ್ ಆಗ್ಲಿಲ್ಲ ಇದಕ್ಕೆ. ಹೌದಾ? ಓಕೆ. ಸೊ ಯಶ್ ಅವರು ಫೋನ್ ನಲ್ಲಿ ಮಾತಾಡುವಾಗ ನಿಮ್ ಬಗ್ಗೆ ಏನ್ ಹೇಳಿದ್ರು ಅನ್ನೋದು ಫಸ್ಟ್ ಅದೇ ಹಾಡುಗಳು ಕೇಳಿದಾರ ಅವರು? ಹೌದು, ನನ್ಗೆ ಅಂದ್ರೆ ಇದಿರ್ಲಿಲ್ಲ, ಬಟ್ ಅವ್ರು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಂತ ಹಾಡುಗಳನ್ನ, ಯಾರು ಟೆಕ್ನಿಷಿಯನ್ಸ್ ಯಾರು. ಸೊ ನಿಮ್ಮ ಹಾಡುಗಳು ನನಗೆ ತುಂಬಾ, ನಿಮ್ ಬರವಣಿಗೆ ತುಂಬಾ ಇಷ್ಟ ನನಗೆ, ಹಾಗಾಗಿ ನಾನು ನಿಮ್ಮನ್ನ ಚೂಸ್ ಮಾಡಿದೆ ಇದಕ್ಕೆ ಅಂತ ಹೇಳಿದ್ರು. ಓಕೆ. ಅದು ತುಂಬಾ ಪರ್ಟಿಕ್ಯುಲರ್ ಹಾಡು ಬಗ್ಗೆ ಹೇಳಿದ್ರು? ಇಲ್ಲ, ಪರ್ಟಿಕ್ಯುಲರ್ ಹಾಡುಗಳ ಬಗ್ಗೆ ಏನ್ ಹೇಳಿಲ್ಲ, ಬಟ್ ನನಗೆ ನಾನು ಕೇಳ್ಪಟ್ಟ ಪ್ರಕಾರ ಅವರ ಒಂದು ಸರ್ಕಲ್ ಅಲ್ಲಿ ಇತ್ತೀಚೆಗೆ ಇದು ಮರ್ಯಾದೆ ಪ್ರಶ್ನೆ ನಿನಗೆ ನೀ ನನಗೆ ಈ ಹಾಡೆಲ್ಲ ಪ್ಲೇ ಆಗ್ತಾ ಇರುತ್ತಂತೆ ಅವ್ರ ಮನೆಗಳಲ್ಲಿ, ಈ ತರ ಎಲ್ಲ. ಅಂಡ್ ಅವರು ಅಂದ್ರೆ ನಿಮ್ ರೈಟಿಂಗ್ ನನಗೆ ತುಂಬಾ ಇಷ್ಟ, ನೀವು ಸಿಂಪಲ್ ಆಗಿ ಪೊಯಿಟಿಕ್ ಆಗಿ ಏನೋ ಇದು ಮಾಡ್ತೀರಾ, ಪೊಯಿಟ್ರಿ ನನಗೆ ಇಷ್ಟ ಅಂತ ಹೇಳಿದ್ರು. ಆಮೇಲೆ ಸಾಂಗ್ ಫೈನಲ್ ಆದ ದಿನ ಮತ್ತೆ ಒಂದು 5-10 ನಿಮಿಷ ಮಾತಾಡಿದ್ರು. ಹೇಗೆ ಶುರು ಮಾಡಿದ್ರಿ, ನಿಮ್ ಜರ್ನಿ ಹೇಗೆ, ಏನೇನ್ ಪುಸ್ತಕಗಳನ್ನ ಓದ್ತೀರಾ, ಯಾವ ಟೈಮಲ್ಲಿ ಬರೀತೀರಾ, ಈ ತರದೆಲ್ಲ ಒಂದ್ ಸ್ವಲ್ಪ ಕ್ಯಾಶುವಲ್ ಟಾಕ್ಸ್ ಮಾಡಿದ್ರು ಸರ್. ಓಕೆ, ನೈಸ್. ಸೊ ನೀವು ಯಶ್ ಬಗ್ಗೆ ತುಂಬಾ ಆಶ್ಚರ್ಯಚಕಿತರಾಗಿ ನೋಡಿದ್ರಿಂದಾಗಿ ಅವ್ರ ಬಗ್ಗೆ ಕೇಳ್ಬೇಕು ಅನಿಸ್ತು. ಕೊನೆ ಪ್ರಶ್ನೆ ಅವ್ರ ಬಗ್ಗೆ ಕೇಳ್ಬೇಕು ಅಂತ. ಯಶ್ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಟ ಆಗಿ? ಅಂದ್ರೆ ಅತಿ ದೊಡ್ಡ ಸ್ಫೂರ್ತಿ ಅನ್ಸುತ್ತೆ. ಕೇವಲ ಅಂದ್ರೆ ಸಿನಿಮಾ ರಂಗದಲ್ಲಿ ಇರೋರು ನಾವು ಜಾಸ್ತಿ ಬೇಗ ಅವ್ರನ್ನ ಇನ್ಸ್ಪಿರೇಷನ್, ಅಥವಾ ಸ್ಪೋರ್ಟ್ಸ್ ಅಲ್ಲಿ ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಿದ್ವಿ, ಅವ್ರನ್ನೆಲ್ಲ ನಾವು ತುಂಬಾ ಪಬ್ಲಿಕ್ ಫಿಗರ್ಗಳಲ್ಲಿ ಅವ್ರನ್ನ ನೋಡಿ ನಾವು ತುಂಬಾ ಇನ್ಸ್ಪೈರ್ ಆಗ್ತೀವಿ ಬೇಗ. ಸೊ ಅಂತಹ ಯಾವುದೇ ಕ್ಷೇತ್ರ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, IT ಆಗಿರ್ಬೋದು, ಅಥವಾ ರೈಟ್ ಫ್ರಮ್ ಒಬ್ಬ ಕಾರ್ಮಿಕನೇ ಆಗಿರ್ಬೋದು, ಅವನವನ ಕಾರ್ಯಕ್ಷೇತ್ರದಲ್ಲಿ ಇವ್ರನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡ್ರೆ, ಆ ಡೆಡಿಕೇಶನ್ ಇದ್ದು, ಆ ಒಂದು ಸೆಲ್ಫ್ ಲವ್ ಇದ್ದು, ಅಂದ್ರೆ ಏನೋ ಮಾಡ್ಬೇಕು ಅನ್ನೋದೊಂದು, ಏನು ಇಲ್ಲದೇ ಇರೋರು ಕೂಡ 0 ಇಂದ ಬಂದು ಈ ತರ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಅತಿ ದೊಡ್ಡ ಸ್ಫೂರ್ತಿಯಾಗಿ ನಿಲ್ತಾರೆ ಅನ್ಸುತ್ತೆ ಯಶ್ ಸರ್. ಓಕೆ. ಸೊ ಟಾಕ್ಸಿಕ್ ಹಾಡಿನ ಬಗ್ಗೆನೇ ಬರೋದಾದ್ರೆ, ನಾನು ಅವತ್ತು ಕೂಡ ಹೇಳಿದೆ, ಕೆ ಕಲ್ಯಾಣ್ ಅವರ ನಂತರ ನಾನು ವೈಯಕ್ತಿಕವಾಗಿ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ, ನಾನು ವೈಯಕ್ತಿಕವಾಗಿ ತುಂಬಾ ಇಷ್ಟಪಡುವಂತ ಲಿರಿಸಿಸ್ಟ್ ನೀವು. ಬಟ್ ಇಲ್ಲಿ ನೀವು ಬರೆದಂತಹ ಒಂದು ಮೆಲೋಡಿ ಹಾಡನ್ನ ಒಂದು ಹೊಸ ರೀತಿಯ ಟ್ಯೂನ್ಗೆ ಆಡ್ ಆನ್ ಮಾಡಿದ್ದಾರೆ. ಸೊ ಅದು ನನಗೆ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಿತ್ತು, ಬೇರೆ ತರ ಸೌಂಡಿಂಗ್ ಇರುವಂತ. ಸೊ ನಿಮ್ಗೆ ಏನ್ ಅನಿಸ್ತು, ಈ ಟ್ಯೂನು ನಿಮ್ಮ ಲಿರಿಕ್ಸ್ ಮಿಕ್ಸ್ ಆದ್ಮೇಲೆ ನೀವು ಹಾಡು ಕೇಳಿದ್ಮೇಲೆ ನಿಮಗೆ ಏನ್ ಫೀಲ್ ಆಯ್ತು?
ಸೊ ಫಸ್ಟ್ ನನಗೆ ಮೆಲೋಡಿ ಟ್ಯೂನ್ ಬಂದಾಗ ನಿಜವಾಗ್ಲೂ ಫಸ್ಟ್ ಟೈಮ್ ಟ್ಯೂನ್ ಕೇಳ್ತಿರ್ಬೇಕಾದ್ರೆ ಭಯ ಆಯ್ತು ನನಗೆ. ಓಕೆ. ಅಂದ್ರೆ ನೀವು ನೋಡಿದ್ರೆ ಈ ಪ್ಯಾಟರ್ನ್ ರೆಗ್ಯುಲರ್ ನಾವು ಕನ್ನಡ ಹಾಡುಗಳ ತರ ಇಲ್ಲ. ಡೆವಿಲ್ ಅಲ್ಲಿ ಸಾಂಗ್ ಬರ್ದಿದೆ. ಈಗ ಡೆವಿಲ್ ಸಾಂಗ್ ತಗೊಂಡ್ರೆ ಅದ್ರ ಮೀಟ್ರಿಂಗ್ ಹೆಂಗಿರುತ್ತೆ ಅಂದ್ರೆ ತಾರಿರಾರರಿ ತಾರಿರಾರರಿ ಕನ್ನಡ ಪದಗಳು ನೀಟಾಗಿ ಕೂರಿಸ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈಗ ಕನ್ನಡ ಪದಗಳನ್ನು ಕೂರಿಸ್ಬೋದು ಅನ್ನೋದೊಂದು. ಇಲ್ಲಿ ಹೆಂಗಿತ್ತು ಅಂದ್ರೆ ಇದು ನನಗೆ ಹಿಂದಿ ಮೀಟ್ರಿಂಗ್ ಹಿಂದಿ ಲಿರಿಕ್ಸ್ ಏನಿದೆ ಅದನ್ನ ಹಂಗೆ ಕಳಿಸಿದ್ರು ಅವರು. ಸೊ ಅದ್ರದ್ದು ಮೈ ಸಾಕಿ ಕಿನಾರೋ ಕಾ ಬಟಕಾ ಹೂ ಇನ್ನಿಗಾಹೋ ಪರ್ ನಿಮ್ಗೆ ಇದು ಕನ್ನಡ ಕೂರುತ್ತಾ ಅನ್ನೋದೊಂದು ಇದಿರುತ್ತೆ ಗೊತ್ತಾ. ಸೊ ಅದನ್ನ ನಾನು ಏನ್ ಮಾಡಿದೆ, ನಾನು ಡಿಕೋಡ್ ಮಾಡಿ ಅದನ್ನ ಬರ್ಕೊಂಡೆ. ತರಾರೇ 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 ತರಾರೇ. ಸೊ ಅದನ್ನ ಡಿಕೋಡ್ ಮಾಡಿ ಬರ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಚಾಲೆಂಜ್. ಅದು ಬರ್ಕೊಂಡು ಟ್ಯೂನಿಂಗ್ ಕರೆಕ್ಟಾಗಿ ಕೂರುತ್ತೆ ಕನ್ನಡ ಅಂತ ಗೊತ್ತಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ಬರೆಯೋದಕ್ಕೆ. ಬಟ್ ಇನಿಷಿಯಲಿ ಸುಮ್ಮನೆ ಕೇಳಿದಾಗ ಅಂದ್ರೆ ಎಲ್ಲೂ ನಿಮ್ಗೆ ಡಬ್ಬಿಂಗ್ ಸಿನಿಮಾಗಳಲ್ಲಿ ಹಾಡುಗಳು ಕೇಳ್ದಂಗೆ ಅನಿಸ್ಬಾರ್ದು, ನೀಟಾಗಿ ಕೂತಿರ್ಬೇಕದು ಅನ್ನೋದು ಒಂದು ಇತ್ತು ನನಗೆ. ಅಂದ್ರೆ ಕೇಳೋವಾಗ ಎಲ್ಲೂ ಸುಮ್ಮನೆ ತುರ್ಕಿದ್ದಾರೆ ಪದಗಳು, ಸುಮ್ಮನೆ ಅಡ್ಜಸ್ಟ್ ಮಾಡಿದ್ರೆ ಅಂತ ಅನ್ಸ್ಬಾರ್ದು. ಯಾಕಂದ್ರೆ ಇದು ಒರಿಜಿನಲಿ ಕನ್ನಡ ಸಿನಿಮಾ ಕೂಡ. ಹಾಗಾಗಿ ಅದೊಂದು ಭಯ ಇತ್ತು ನನಗೆ. ಬಟ್ ಯಾವಾಗ ನಾನು ಬರೆಯೋಕ್ ಹೋದೆ, ಯಾವಾಗ ಮಿಂಚೊಂದು ಎದೆ ತುಂಬಾ ನಡೆದಾಡಿ ಮರೆಯಾದಂತೆ ಅಂತ ಇದ್ ಮಾಡಿ ಅದನ್ನ ಹೆಸರು ಹಾಡಿದ್ರು ಫೋನಲ್ಲೇ. ನಾನು ಹಾಡು ಕಳ್ಸಿದ್ದೆ, ಅವ್ರು ಹಾಡ್ತಾನೆ ಇದ್ ಮಾಡೋದು. ಇದು ಹಿಂಗ್ ಮಾಡೋಣ. ನಾನು ಇನಿಷಿಯಲಿ ಮಿಂಚೊಂದು ಎದೆ ತುಂಬಾ ನಡೆದಾಡಿ ಮಾಯವಾದಂತೆ ಅಂತ ಬರ್ದಿದ್ದೆ. ಅದನ್ನ ಆಮೇಲೆ ಅದು ಮಾಯವಾದಂತೆ ವರ್ಕ್ ಆಗ್ತಿಲ್ಲ ಅಂದಾಗ ಮರೆಯಾದಂತೆ ಮಾಡ್ಬೋದಾ ಅಂತ ಕೇಳಿದಾಗ ಎಸ್ ಸರ್ ಹಿಂಗ್ ಮಾಡ್ಬೋದು ಅಂತ ಮತ್ತೆ ಅವ್ರು ಹಾಡೋರು ಫೋನಲ್ಲಿ. ನನಗೆ ಅಣ್ತಮ್ಮ ಅವ್ರು ಹಾಡಿದ್ರಲ್ಲ ಅದ್ ನೆನಪಾಗೋದು. ಅಂದ್ರೆ ಒಬ್ಬ ಸಿಂಗರ್ ಕೂಡ ಇದ್ದಾನೆ. ಸೊ ಐ ಥಿಂಕ್ ಅದು ಒಂದೇ ಹಾಡು ಹಾಡಿದ್ದು. ಹೌದೌದು, ಇಡೀ ಸಿನಿಮಾ ಕರಿಯರ್. ಸೊ ಅವ್ರು ಹಾಡಿ ಅಲ್ಲೇ ಇದ್ ಮಾಡೋರು. ಒಂದ್ ಅಕ್ಷರ ಏನೋ ಬೇಕಿದ್ರೆ ತುಂಬಾ ಒಳ್ಳೆ ಲಿರಿಕ್ಸ್ ಸೆನ್ಸ್ ಇದೆ ಸರ್ಗೆ. ನನಗದು ಐಡಿಯಾ ಇರ್ಲಿಲ್ಲ. ಒಬ್ಬ ನಟನಿಗೆ ಈಗ ಅವ್ರು ಬರಹಗಾರ ಕೂಡ. ಅವರು ಆ ಮೀಟ್ರಿಂಗು ಸೌಂಡಿಂಗು ಇದು ಹೆಂಗ್ ಕೂರುತ್ತೆ, ಇದು ಹಿಂಗ್ ಚೆನ್ನಾಗಿ ಕೇಳುತ್ತಾ, ಈ ತರದೆಲ್ಲ ತುಂಬಾ ಸೌಂಡಿಂಗ್ ಸೆನ್ಸ್ ಎಲ್ಲ ಇದೆ ಸರ್ಗೆ. ಸೊ ಹಾಗಾಗಿ ಅದು ಡಿಸ್ಕಷನ್ ಆಗ್ತಾ ಬೆಟರ್ಮೆಂಟ್ ಆಗ್ತಾ ಹೋಯ್ತು. ಸೊ ಯಶ್ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸ್ಟೋರಿಯಲ್ಲಿ ಡಿಸ್ಕಷನ್ ಅಲ್ಲಿ ಕೂರ್ತಾರೆ. ನಾನು ಮೊದಲಿನೂ ಕೇಳಿದ್ದೀನಿ, ಅವರ ಕರಿಯರ್ನ ಆರಂಭದ ದಿನಗಳಿಂದ ನೋಡಿರೋದ್ರಿಂದ ಸ್ಟೋರಿಯಲ್ಲಿ ಅವರು ಕೂತ್ಕೊಂಡು ಪಾರ್ಟ್ ಆಫ್ ದಿ ಇದು ಅಂದ್ರೆ ಆ ಡೈರೆಕ್ಷನ್ ಟೀಮ್ ಜೊತೆ ಅದು ಇನ್ವಾಲ್ವ್ಮೆಂಟ್, ಇಂಟರ್ಫಿಯರೆನ್ಸ್ ಅಲ್ಲ ಅನ್ನೋ ತರ ಆಯ್ತು. ಸೊ ಒಂದು ದೊಡ್ಡ ಸ್ಕೇಲ್ ಸಿನಿಮಾ, ಏನೇನ್ ಹಾರ್ಡ್ಲಿ ಇನ್ನೊಂದು 19-20 ಡೇಸ್ ಇದೆ. ಸೊ ಏನ್ ಅನ್ನಿಸ್ತಾ ಇದೆ, ಒಂದು ದೊಡ್ಡ ಸಿನಿಮಾ ನೀವು ಕೆಲಸ ಮಾಡಿದಿರಿ, ರಿಲೀಸ್ ಹತ್ತಿರದಲ್ಲಿದೆ, ಟ್ರೈಲರ್ ಇನ್ನೊಂದು 2 days ಅಲ್ಲಿ ಬರ್ತಾ ಇದೆ. ಸೊ ತುಂಬಾ ಒಂದು ಉತ್ಸುಕತೆ ಇದೆ, ಕೌತುಕ ಇದೆ. ಹೇಗ್ ಮಾಡಿರ್ಬೋದು, ಏನ್ ಮಾಡಿರ್ಬೋದು ಸರ್ ಅನ್ನೋದೊಂದು ಅದಿದೆ. ಮತ್ತೆ ಸೇಮ್ ಟೈಮ್ ನನ್ನ ಹಾಡನ್ನ ದೊಡ್ಡ ಪರದೆ ಮೇಲೆ ನೋಡೋದಕ್ಕೂ ಕೂಡ ನಾನು ಕಾಯ್ತಾ ಇದ್ದೀನಿ.